ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಹೇಗೆ ರೀಚ್ ಆದೋ ಟೆಂಪಲ್ಗೆ ಅನ್ನೋದು ತೋರಿಸಿದ್ದೀವಿ. ರಾತ್ರಿ ರೀಚ್ ಆಗಿದ್ದು ಲೇಟ್ ಆಗಿರುತ್ತೆ. ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ರೂಮ್ನ ಸ್ವಲ್ಪ ರೆಂಟಿಗೆ ತಗೊಂಡು ಎಲ್ಲ ನೀಟಾಗಿ ರೆಡಿಯಾಗಿ ಅಲ್ಲಿಂದ ಟೆಂಪಲ್ಗೆ ಹೊರಟು. ಟೆಂಪಲ್ ನಿಯರು ಯಾವುದೇ ರೀತಿ ಹೆಚ್ಚಿಗೆ ಏನು ಡೆವಲಪ್ಮೆಂಟ್ ಮಾಡಿಲ್ಲ. ಅದಕ್ಕೋಸ್ಕರ ಟೆಂಪಲ್ಸ್ ಸಿಗೋ 1 ಅಥವಾ 2 ಕಿಲೋಮೀಟ್ರ್ ಹಿಂದೆಯೇ ನೀವು ರೂಮ್ ಎಲ್ಲ ಅರೇಂಜ್ ಮಾಡಿಕೊಂಡು ಅಲ್ಲಿಂದ ರೆಡಿಯಾಗಿ ಸ್ಟೇ ಆಗಿದ್ದು ಹೊರಟ್ರೆ ತುಂಬ ಒಳ್ಳೆಯದು. ಈ ದಾರಿ ಬಂದು ಮಡೇಕಾವು ಭಗವತಿ ದೇವಸ್ಥಾನಕ್ಕೆ ಹೋಗೋಕ್ಕೆ 2 ದಾರಿ ಇದೆ. ಅದರಲ್ಲಿ ಇದು ಒಂದು ದಾರಿ ಸಹ. ಇನ್ನೊಂದು ಅತಿ ಹೆಚ್ಚು ವೆಹಿಕಲ್ಲು ಆ ರೂಟಲ್ಲಿ ಬರ್ತಾರೆ. ನಾವು ಗೊತ್ತಿಲ್ಲದೆ ಇರೋದ್ರಿಂದ ಈ ರೂಟಲ್ಲಿ ಹೋದೋ. ನಾವು ರೆಡಿಯಾಗಿ ಹೋಗೋದಕ್ಕೆ ಸುಮಾರು ಒಂದು 6-6:30 ಆಗಿರೋದ್ರಿಂದ ಆಲ್ರೆಡಿ ಎಲ್ಲ ವೆಹಿಕಲ್ಗಳು ಬಂದಿದ್ದು. ನಾವು ನೈಟ್ ಬಂದಾಗ ಇಷ್ಟೊಂದು ವೆಹಿಕಲ್ ಇರಲಿಲ್ಲ, ಒಂದು 3-4 ವೆಹಿಕಲ್ ಇದ್ದು. ಕಾರ್ನೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದು. ಇಲ್ಲಿಂದ ನಡ್ಕೊಂಡೇ ಹೋಗಬೇಕು. ಸುಮಾರು ಒಂದು 200 ಮೀಟ್ರ್ ಆಗುತ್ತೆ. ಇಲ್ಲಿಂದ ನಾವು ನಡ್ಕೊಂಡೇ ಹೋಗಬೇಕು. ನಾನು ಆಗಲೇ ಹೇಳಿದಾಗೆ ಇನ್ನೊಂದು ರೂಟ್ ಇದೆ ಅಂದಲ್ಲ, ಆ ರೂಟಿಂದ ಬಂದಿರೋ ವೆಹಿಕಲ್ಸ್ ಇದೆಲ್ಲ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಕರ್ನಾಟಕ ಗಾಡಿಗಳೇ ಜಾಸ್ತಿ. ಅದು ಅಮಾವಾಸ್ಯೆಲಂತೂ ತುಂಬ ಜಾಸ್ತಿ ಇರುತ್ತೆ. ನೋಡಿ, ಇದೇ ದೇವಸ್ಥಾನದ ಎಂಟ್ರೆನ್ಸು. ಮೇಲೆ ಬೋರ್ಡ್ ಸಹ ಹಾಕಿದ್ದಾರೆ, ಭಗವತಿ ದೇವಸ್ಥಾನ ಅಂತ. ಇನ್ನೊಂದು ಅಚ್ಚರಿ ಹಾಗೂ ಖುಷಿ ಪಡೋ ವಿಚಾರ ಏನಂದರೆ, ಎಲ್ಲ ಕಡೆ ಮಲಯಾಳಂ ಜೊತೆಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ಬೋರ್ಡು, ಅದು ಸೈನ್ ಬೋರ್ಡ್ ಆಗಿರ್ಬೋದು, ಒಂದು ಪ್ರತಿಯೊಂದು ಮಾಹಿತಿ ದೊರೆಯುವಂಥ ವಿಚಾರನ ಪಬ್ಲಿಷ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಅತಿ ಹೆಚ್ಚಾಗಿ ನಮ್ಮ ಕನ್ನಡಿಗರು ಹೋಗ್ತಾರೆ ಅನ್ನೋದು ರೀತಿ, ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಇಲ್ಲಿ ಯಾವಾಗಲೂ ದರ್ಶನ ಕೊಡಲ್ಲ. ಇಲ್ಲಿ ಟೈಮಿಂಗ್ಸ್ ಇರುತ್ತೆ, ಸ್ಲಾಟ್ ದರ. ನಾವು ಹೋಗೋದಕ್ಕೆ ಆಲ್ರೆಡಿ 6:30 ಆಗಿರೋದ್ರಿಂದ 6ರಿಂದ 6:30ಗೆ ದರ್ಶನಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆ ಜನ ಯಾರು ದರ್ಶನ ಮಾಡಿದಾರೋ ಅವರೆಲ್ಲ ಓಡ್ತಾಯಿದ್ರು. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಾವು 7ರಿಂದ 7:30 ದರ್ಶನ ಸ್ಲಾಟ್ಗೆ ಲೈನಲ್ಲಿ ನಿಂತ್ಕೊಂಡು. ಅದಕ್ಕೆ ಮುಂಚೆ ಏನಾದರೂ ನೀವು ಹರಕೆ ತೀರಿಸೋದಿದ್ರೆ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಬಲಿವಾಡು ಕೌಂಟರ್ ಅಂತ, ಇಲ್ಲಿ ಹೋಗಿ ನೀವು ಏನಾರ ಪ್ರಸಾದ ತೊಗೊಳ್ಳೋದಿದ್ರೆ ಅಥವಾ ಏನಾರ ಒಂದು ಸೇವೆ ಮಾಡೋದು, ಲೈಕ್ ಒಂದು ಶತ್ರು ಸಂಹಾರ ಆಗಿರ್ಬೋದು, ದೃಷ್ಟಿ ದೋಷ ಆಗಿರ್ಬೋದು, ಒಂದು ಪೂಜೆ ಆಗಿರ್ಬೋದು, ಅಲ್ಲಿ ತೊಗೋಬೋದು. ಇಲ್ಲೂ ಸಹ ನಮ್ಮ ಹಿಂದೂ ದೇವಸ್ಥಾನ ಆಗಿರೋದ್ರಿಂದ ಗಂಡು ಮಕ್ಕಳು ಶರ್ಟು ಬನಿಯನ್ನು ತೆಗೆದುಬಿಟ್ಟೇ ಹೋಗಬೇಕು. ಅಮಾವಾಸ್ಯೆ ದಿನ ಆಗಿರೋದ್ರಿಂದ ಅತಿ ಹೆಚ್ಚು ಜನ ಬಂದಿದ್ದರು. ಇದು ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು. ಇದು ಮೇನ್ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ನೋಡಿದೆ ಎಂಟ್ರೆನ್ಸು ಮೇನ್ ದೇವಸ್ಥಾನಕ್ಕೆ. ಒಳಗಡೆ ಫೋನು, ವಿಡಿಯೋ ಮಾಡೋದು, ಫೋಟೋ ತೆಗೆಯೋದು ಯಾವುದೂ ಅಲೋ ಇಲ್ಲ. ಇದು ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೆಗೆದಿರೋದು, ಇನ್ನು ಮುಂದೆ ಇರೋಲ್ಲ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೇ ವಿಗ್ರಹ ಇರೋದು. ಅದ್ರ ಪಕ್ಕದಲ್ಲಿ ಒಂದು ಗುಡಿ ಇದೆ, ಅದೇ ಮೂಲ ವಿಗ್ರಹ. ಒಳಗಡೆ ದರ್ಶನ ಎಲ್ಲ ಆದಮೇಲೆ ಆಚೆ ಒಂದು 10 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿಬೋದು. ಇನ್ನೊಂದು ವಿಚಾರ ಏನಂದರೆ, ಒಳಗೆ ಸೇವೆ ಅಂತ ಹೇಳುವ ಅದರಲ್ಲಿ ದೃಷ್ಟಿದೋಷ, ಶತ್ರು ಸಂಹಾರ ಅನ್ನೋದು ವಿಶೇಷವಾಗಿರುತ್ತೆ. ದೃಷ್ಟಿದೋಷ ಅಂತ ತೆಗೆಸೋವಂಥವ್ರಿಗೆ 10 ರೂಪಾಯಿ ಟಿಕೆಟ್ ಹೊರಗಿಡುತ್ತೆ. ಒಳಗಡೆ 25 ರೂಪಾಯಿ ಕೊಟ್ಟರೆ ಒಂದು ಕಾಯಿ ಕೊಡ್ತಾರೆ, ಅದು ದೃಷ್ಟಿದೋಷ ತೆಗ್ಸೋಕ್ಕೋಸ್ಕರ. ಹಾಗೆ ಶತ್ರು ಸಂಹಾರ ಅನ್ನೋರಿಗೆ 350 ರೂಪಾಯಿ ಇದಿರುತ್ತೆ. ಅದು 9ರಿಂದ
7:30ರಿಂದ 9ಗೆ ನಿಮ್ಮ ಹೆಸರಲ್ಲಿ ಅವರು ಪೂಜೆ ಮಾಡಿ 9 ಗಂಟೆಗೆ ನಿಮಗೆ ಪ್ರಸಾದ ಕೊಡ್ತಾರೆ ಅಂತ ಹೇಳ್ತಾರೆ. ನಾವು ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸ್ಕೊಬರೋಣ ಅನ್ನೋದು ಮುಂಚೆ, ಹೋಮ ನಡೆಯೋ ಮುಂಚೆ ನಾವೆಲ್ಲ ಹಾಗೆ ಪಕ್ಕದಲ್ಲಿರೋ ಒಂದು ಶಿವ ಟೆಂಪಲ್ಗೆ ಹೋಗೋಣ ಅಂತ ಹೊರಟು. ಆ್ಯಕ್ಚುಲಿ ನಮ್ಮ ಕಾರು ಇನ್ನೊಂದು ರೂಟಲ್ಲಿ ಇರೋದ್ರಿಂದ ಅಲ್ಲಿ ಆಟೋಗಳು ಸಿಗ್ತಾ ಇರುತ್ತೆ. 50 ರೂಪಾಯಿ ಕೊಟ್ಟರೆ ಸುಮಾರು 1-2 ಕಿಲೋಮೀಟ್ರ್ ಇರುತ್ತೆ. ಅಲ್ಲಿಗೆ ದೇವಸ್ಥಾನದ ಹತ್ರ ಬಿಡ್ತಾರೆ. ಈಗ ನಾವೇನು ಹೋಗ್ತಾ ಇದ್ರು ಶಿವ ಟೆಂಪಲ್ಗೆ, ಅದೇ ರೋಡು ಸುಮಾರು ಒಂದು 7 ಕಿಲೋಮೀಟ್ರಿಂದ 8 ಕಿಲೋಮೀಟ್ರ್ ಹೋದರೆ ಸಮುದ್ರಕ್ಕೆ ರೀಚ್ ಆಗುವಂಥದ್ದು ಒಂದೇ ರೋಡು. ಆಗಲೇ ಹೇಳ್ದಾಗೆ ಮಾನ್ಸೂನ್ ವೈಬ್ಸ್ ಇರೋದ್ರಿಂದ ಅತಿ ಹೆಚ್ಚು ಕೇರಳ ತುಂಬ ಮಳೆ ಬಂದಿರೋದ್ರಿಂದ ಎಲ್ಲ ತುಂಬ ಜಿಟಿ ಆಗ್ಬಿಟ್ಟಿತ್ತು ರೋಡೆಲ್ಲ. ಈ ದೇವಸ್ಥಾನ ಸುಮಾರು ವರ್ಷಗಳಿಂದ ಹಳೆಯ ದೇವಸ್ಥಾನ. ಅದರದ್ದು ಕನ್ಸ್ಟ್ರಕ್ಷನ್ನು ನೋಡಿದ್ರೆ ಗೊತ್ತಾಗುತ್ತೆ. ಏನಂದರೆ ಯಾರು ಅಲ್ಲಿ ಶತ್ರು ಸಂಹಾರ ಮಾಡಿ ಅನ್ನೋ ಒಂದು ಹೋಮ ಮಾಡಿಸಿ ಅದು ಪ್ರಸಾದ ತೊಗೊಂಡಿರ್ತಾರೋ ಅವರು ಇಲ್ಲಿಗೆ ಬರಬಾರ್ದು. ಯಾಕೆಂದರೆ ಇದು ಶಿವ ಟೆಂಪಲ್ ಆಗಿರೋದ್ರಿಂದ ಅಲ್ಲಿ ವಿಶೇಷ ಏನಂದರೆ ಆ ಶತ್ರು ಸಂಹಾರಕ್ಕೆ ಪ್ರಸಾದ ಕೊಡೋದೇ ಚಿಕನ್ ಕೊಡೋದ್ರಿಂದ ಅದನ್ನು ತೊಗೊಂಡು ಯಾರು ಇಲ್ಲಿಗೆ ಬರಬಾರ್ದು. ದೇವಸ್ಥಾನ ದರ್ಶನ ಎಲ್ಲ ಆದಮೇಲೆ ಅಲ್ಲಿ ಪ್ರಸಾದ ರೂಪದಲ್ಲಿ ಪಾನಕ ಅನ್ನೋ ಥರ ಒಂದು ಕಷಾಯ, ಸ್ವಲ್ಪ ಕಡಲೆಪುರಿ ಕೊಡ್ತಾರೆ. ಅದನ್ನು ತಿಂದ್ಕೊಂಡು ಹಾಗೆ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಆಗೋಣ ಅಂತ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿ ಒಂದು ಪ್ರದಕ್ಷಿಣೆಗೆ ಹೋದೋ. ಈ ದೇವಸ್ಥಾನದ ವಿಶೇಷ ಏನಂದರೆ ಇದು ಸೇಮ್ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೇಗಿದೆಯೋ ಆ ರೀತಿಯೇ ಇದು ಸಹ ಇರೋದು. ಅದು ವಿಗ್ರಹನೂ ಹಾಗೆ ಅದ್ರದ್ದು ಓವರಾಲ್ ದೇವಸ್ಥಾನ ಕನ್ಸ್ಟ್ರಕ್ಷನ್ನು ಸಹ ಅದೇ ಥರ ಇರುವಂಥದ್ದು. ನೋಡ್ತಾ ಇರ್ಬೋದು ಎಲ್ಲ ಒಂದು ಇಡೀ ಬಿಲ್ಡಿಂಗು ಒಂದು ಕೆಂಪು ಕಲ್ಲಿನಿಂದ ಕಟ್ಟಿರುವಂಥದ್ದು. ಯಾಕೆಂದರೆ ರೆಡ್ ಆಕ್ಸೈಡ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಅತಿ ಹೆಚ್ಚಾಗಿ ನಮ್ಮಲ್ಲಿ ಹೇಗೆ ದಿಂಡುಗಲ್ಲು ಕಲ್ಲು ಎಲ್ಲ ಯೂಸ್ ಮಾಡ್ತೀವೋ ಆ ರೀತಿ ಕೆಂಪು ಕಲ್ಲು ಅತಿ ಹೆಚ್ಚಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಇಡೀ ಬಿಲ್ಡಿಂಗ್ ಆಗಿರ್ಬೋದು, ಕೋಟೆ ಆಗಿರ್ಬೋದು ಎಲ್ಲ ಹಾಗೆ ಕಟ್ತಾರೆ. ರಿಟರ್ನ್ ಬರೋಕ್ಕೆ ಆಟೋ ಸಿಗದೆ ಇರೋದ್ರಿಂದ 2 ಕಿಲೋಮೀಟ್ರ್ ನಡ್ಕೊಂಡೇ ಹೊರಟು. ರೀಚ್ ಆಗೋದು 9 ಗಂಟೆ ಆಗಿರೋದ್ರಿಂದ ಪ್ರಸಾದ ಕೊಡ್ತಾಯಿದ್ರು. ಇದೇ ನೋಡಿ ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು. ಹೆಸರು ಕಾಳು, ಸ್ವಲ್ಪ ಸ್ವೀಟು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಚಿಕನ್ ಏನಿದೆಯಲ್ಲ ಇದನ್ನು ಪ್ರಸಾದ ಕೊಡ್ತಾರೆ. ವಿಭೂತಿ, ಕುಂಕುಮ ಅದನ್ನೆಲ್ಲ ತಗೊಂಡು ಹಾಗೆ ಹೊರಗಡೆ ಬಂದರೆ ಬೆಳಗ್ಗೆ 8-9 ಗಂಟೆ ಆಗಿರೋದ್ರಿಂದ ಪಾಯಸ ರೂಪದಲ್ಲಿ ಪಾಯಸ ಕೊಡ್ತಾಯಿದ್ರು. ಹಾಗೆ ಪ್ರತಿಯೊಬ್ಬರೂ ಸಹ ಇಸ್ಕೊಂಡು ಪಾಯಸ ಕುಡಿದ್ಬಿಟ್ಟು ಅಲ್ಲಿಂದ ಈ ದೇವಸ್ಥಾನ ದರ್ಶನದ ಏನು ಬಂದಿರೋ ಉದ್ದೇಶ ಮುಕ್ತಾಯ ಮಾಡಿ ಅಲ್ಲಿಂದ ಹೊರಟು. ಈ ದೇವಸ್ಥಾನಕ್ಕೆ ಅತಿ ಹೆಚ್ಚಾಗಿ ಗಂಡಸರೇ ಬರೋದು, ಹೆಂಗಸರು ಯಾರೂ ಬರಲ್ಲ. ಯಾಕೆಂದರೆ ಭದ್ರಕಾಳಿ ದೇವಸ್ಥಾನ ಆಗಿರೋದ್ರಿಂದ ಮಕ್ಕಳು ಆ ಥರ ಯಾರೂ ಬರಲ್ಲ. ಅದಕ್ಕೋಸ್ಕರ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ರಿಟರ್ನ್ ಹೊರಟು. ನಾವು ಆಲ್ರೆಡಿ ನೈಟ್ ಬಂದಿದ್ದರಿಂದ ತುಂಬ ಲೇಟ್ ಆಗಿರೋದ್ರಿಂದ ತಿರ್ಗಾ ಬಿಟ್ಟರೆ ನಮಗೆ ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಬೇಗನೆ ಬಿಟ್ಟು ಸಂಜೆ ಅಷ್ಟರಲ್ಲಿ ಮನೆಗೆ ರೀಚ್ ಆಗಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು. ಅದಕ್ಕೋಸ್ಕರ ಅಲ್ಲಿಂದ ಬೇಗ ಹೊರಟು. ನೋಡ್ತಾ ಇರ್ಬೋದು ಕೇರಳದಲ್ಲಿ ಮಾನ್ಸೂನ್ ಮುಂಚೆನೇ ಅತಿ ಹೆಚ್ಚು ಮಳೆ ಯಾವ ರೀತಿ ಆಗಿದೆ ಅಂದರೆ ಅಕ್ಕಪಕ್ಕ ಫುಲ್ಲು ಒಂದು ಕೆಳಮಟ್ಟದಲ್ಲಿ ನೀರು ನಿಂತ್ಕೊಂಡು ಕೆರೆ ರೂಪ ಅದು ನೋಡಬೇಕು. ತುಂಬ ವಿಚಿತ್ರನೇ ಆಗ್ಬಿಟ್ಟಿದೆ ರೋಡೆಲ್ಲ. ಸ್ನೇಹಿತರೆಲ್ಲ ಕೇರಳ ರೋಡ್ ಟ್ರಿಪ್ಪು ಹೋಗೋದೇ ಚೆಂದ ಅಂತ ಯಾಕೆ ಹೇಳ್ತಾರೆ ಅಂತ ಈ ಟ್ರಿಪ್ಪಲ್ಲಿ ನಮ್ಗೆ ಅರ್ಥ ಆಯಿತು. ಅಷ್ಟು ಗ್ರೀನರಿ, ಅಷ್ಟು ದೊಡ್ಡ ಬೆಟ್ಟ. ರಕ್ಷಿತ್ ಶೆಟ್ಟಿ ಮೂವಿಲಿ ಹೇಳ್ದಂಗೆ ಕೆಲವು ಟೈಮಲ್ಲಿ ಹೋಗೋ ಜಾಗಕ್ಕಿಂತ ಹೋಗ್ತಿರೋ ರೂಟೇ ಚೆಂದ ಅಂತಾರಲ್ಲ, ಹಾಗೆ ತುಂಬ ಹಸಿರಾಗಿತ್ತು.
ಎಲ್ಲಿ ನೋಡ್ರು ಮರ, ಎಲ್ಲಿ ನೋಡ್ರು ಗ್ರೀನರಿ. ಫೈನಲಿ ಇದನ್ನೆಲ್ಲ ಮುಗಿಸಿ ನಾವು ಬೆಂಗಳೂರು ಮೈಸೂರು ಹೈವೇಗೆ ರೀಚ್ ಆಗಿ ನಮ್ಮ ಉದ್ದೇಶದಂತೆ ಸಂಜೆ ಅಷ್ಟರಲ್ಲಿ ಮನೆ ಸೇರಿಕೊಂಡು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಥ್ಯಾಂಕ್ ಯು.